ಜೀವ ಅನುಭವಿಸುವುದು 108 ನೋವು. ಹೌದು ಒಡೆಯ. ಕಂಸನ ಬಾಳಿನಲ್ಲಿ ಇದು ಹೀಗೆ ಆಯಿತಲ್ಲ. ಯಾಕೆಂದ್ರೆ ಒಂದು ಉಪಶಗುನ ಬಂತಲ್ಲ. ಏನು? ದೇವಕಿಯ 8ನೆಯ ಸುತನಿಂದ ನನ್ನ ಪಾಲಿಗೆ ಮರಣ ಎನ್ನುವುದಾಗಿ. ಹಾಗಾಗಿ ನನ್ನ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ನಾನು ಪಟ್ಟಂತಹ ಪ್ರಯತ್ನಗಳಿಗೆ ಕೊನೆ ಇದೆಯಾ? ಇಲ್ಲ ಒಡೆಯ. ಎಂತೆಂತಹ ಮಾಯಾವಿ ರಾಕ್ಷಸರನ್ನ ಬಾಲಕರಿರುವರು ರಾಮಕೃಷ್ಣರು ನಂದನವನದಲ್ಲಿ ಬೆಳೆಯುತ್ತಿದ್ದಾರೆ ತಿಳಿದಾಗಿನಿಂದ ಶಕಟಾಸುರ, ಧೇನುಕಾಸುರ, ತರಾವರ್ತ, ಅಘಾಸುರ, ಪೂತನಿ. ಹೌದು. ಒಬ್ಬರೇ ಇಬ್ಬರೇ. ಹೌದು ಒಡೆಯ. ಯಾರು ನನಗೆ ಬೇಕಾದ ಉತ್ತರ ತರಲಿಲ್ಲ. ನಮ್ಮ ಸಿದ್ಧಾಂತ ಎಲ್ಲಿಯೋ ತಪ್ಪಿದೆ, ನಮ್ಮ ರಣತಂತ್ರ ನಮಗೆ ಕೈ ಕೊಟ್ಟಿದೆ ಅಂದ ಮೇಲೆ ಹೊಸ ಉಪಾಯ ಪ್ರಭಾನಾಗಿರುವುದರಿಂದ ಸತ್ಯ ಆ ಶತ್ರುವನ್ನೇ ನಮ್ಮಲ್ಲಿಗೆ ಕರೆಸಿ ಹೆಡೆಮೂರಿ ತುಂಡರಿಸಿ ಬಾಗಿಲ ತೋರಣಕ್ಕೆ ಕಟ್ಟಬೇಕು. ಹಾಗಾಗ ನೋಡಿ ಉಪಾಯ ಏನು? ಸುಮ್ಮನೆ ಕರೆಸ್ಲಿಕ್ಕೆ ಆಗ್ತದ? ಮತ್ತೆ ಹಬ್ಬದ ನೆಪ, ಮದನೋತ್ಸವ, ಬಿಲ್ಲ ಹಬ್ಬ, ಯುವಕರೆಲ್ಲರೂ ತಮ್ಮ ಯುದ್ಧ ಸಾಮರ್ಥ್ಯವನ್ನು ಪ್ರದರ್ಶಿಸುವುದಕ್ಕಾಗಿ ಪೂಜಿಸಲ್ಪಟ್ಟಂತಹ ಶಾಸ್ತ್ರವಿದ್ಯೆಯನ್ನ ಪ್ರಕಟಪಡಿಸುತ್ತಾರೆ. ಮಾವನಾದಂತಹ ಕಂಸ ಅಳಿಯರಾದಂತಹ ಕೃಷ್ಣ ಬಲರಾಮರನ್ನು ಬರಲಿಕ್ಕೆ ಆಹ್ವಾನವನ್ನು ಇತ್ತಿದ್ದಾನೆ. ಆದ್ದರಿಂದ ಮಾವನ ಪ್ರೀತಿಯ ಓಲೆಗೆ ಸೋತು ಅವರಿವರು ಇಲ್ಲಿಗೆ ಬರಬೇಕು. ಅಂದ ಮೇಲೆ ನಮ್ಮ ಆನೆ ಉಂಟೆಲ್ಲ ಪಟ್ಟದಾನೆ ಇನ್ನೋ ಪಟ್ಟದವನಿಂದ ತುಳಿಸಿಕೊಳ್ಳುವುದು ಇಲ್ಲವಾದನ್ನೇನಿದೆಯಲ್ಲ. ಹಾಗಾಗಿ ಯಾರನ್ನ ಕಳಿಸುವ ಆಮಂತ್ರಣ ಇವುದಕ್ಕೆ ಅಕ್ರೂರ ಮಂತ್ರಿ ಅಕ್ರೂರ ಕೃಷ್ಣ ಹರಿಭಕ್ತ ಅವನನ್ನೇ ಹೋಗಿ ವಿಚಾರ ತಿಳಿಸಿ ಉಪಾಯದಿಂದ ಬಾಲಕರಿಯರನ್ನು ಕರೆತರು ಹೇಳ್ತೇನೆ. Oh!
Udaya
ಇದ್ದಾನಲ್ಲ ಆತ, ಹೌದಲ್ವೇ? ಹಾಗಾಗಿ ನಮಗೆ ಬೇಕಾದ ಸಿದ್ಧತೆಗಳು ಅಂದರೆ ಹಾಲು, ಮೊಸರು, ಬೆಣ್ಣೆ, ನಿನಗೆ ಪ್ರಿಯವಾದ ಅವಲಕ್ಕಿಯನ್ನು ಇಟ್ಟಿದ್ದೇನೆ. ಆದ್ರೆ ಅಣ್ಣ, ನನಗೆ ಬೇರೆ ನಿನಗೆ ಬೇರೆ ಇಟ್ಕೊಂಡಿದ್ಯಲ್ಲ, ನನ್ನದೆಲ್ಲ ನೀನೇ ತಿನ್ನೋದಲ್ಲ. ಅದೆಲ್ಲ ಎಲ್ಲರ ಮುಂದೆ ಹೇಳಬಾರ್ದ? ಆಗ್ಲಿ ಅಣ್ಣ. ಈಗ ಶುಭ ಕಾರ್ಯಕ್ಕೆ ಹೊರಟಿರುವಾಗ ಬೆಕ್ಕೊಂದು ಅಡ್ಡ ಬಂದ ಹಾಗಾಯ್ತು. ಅಲ್ಲ, ನಿನಗೆ ಸಂಸ್ಕಾರ ಹೇಳಿಕೊಟ್ಟವ್ರು ಯಾರು? ಯಾರಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳುವುದಲ್ಲ, ದೂರ ಹೋಗ್ತಾ ಇದ್ದೀರಿ ಅಂತ ಕೇಳ್ಬೇಕು. ಹೌದಾ? ನಾನು ಹೊರಟಿರುವುದು ಹಬ್ಬಕ್ಕೆ. ಹಬ್ಬಕ್ಕ? ಇಲ್ಲ ಬರ್ತೇನೆ. ಹೀಗೆ ಬನ್ನಿ. ಅಲ್ಲ, ಹಬ್ಬಕ್ಕೆ ಅಂದ ತಕ್ಷಣ ನೀವೆಲ್ಲಿಗೆ ಹೊರಟದ್ದು? ಅಲ್ಲ, ನಿನ್ನೊಟ್ಟಿಗೆ ನಾವು ಬರ್ತೇವೆ ಕೃಷ್ಣ. ನೀವು ಹಬ್ಬಕ್ಕೆ ಬಂದು ಬಿಟ್ಟಳು. ನೀನೆಂದುಕೊಂಡ ಹಾಗೆ ನಾನು ಹೋಗ್ತಾ ಇರುವುದು ನಿಮಗೆ ಬೇಕಾದ ಹಾಗೆ ಕೊಂಡುಕೊಳ್ಳುವ ವಸ್ತು ಇರುವ ಜಾತ್ರೆಗಲ್ಲ. ನಾನು ಹೋಗುತ್ತಾ ಇರುವುದು ಮಥುರೆಗೆ, ಬಿಳ್ಳ ಹಬ್ಬಕ್ಕೆ, ಮಾವ ಕಂಸನನ್ನ ಕೊಲ್ಲುವುದಕ್ಕಾಗಿ. ಕೃಷ್ಣ, ನಾವು ಬರ್ತೇವೆ. ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ನೋಡ್ತೇವೆ. ಅಲ್ಲಲ್ಲ, ನೀ ಬರುವುದಾ? ಏ ದೇವರೇ, ಅಲ್ಲೆಲ್ಲ ಮಲ್ಲಾತಿ ಮಲ್ಲರೆಲ್ಲ ಕೂಡಿರ್ತಾರೆ. ಅವರನ್ನೆಲ್ಲ ನೀವು ನೋಡಿದಿರಿ ಅಂತ ಆದ್ರೆ ಮತ್ತೆ ತಲೆ ತಿರುಗಿ ಬಿದ್ದವರನ್ನ ಹೊತ್ಕೊಂಡು ಬರುವವರು ಯಾರು? ಕೃಷ್ಣ, ನೀನು ಅಲ್ಲಿಗೆ ಹೋದ್ರೆ ನಿನ್ನನ್ನು ಬಿಟ್ಟು ಹೇಗಿರೋದು ನಾವು? ಬಿಟ್ಟಿರೋದು ಕಷ್ಟ ಆಗ್ತದಾ? ಬಿಟ್ಟಿರ್ಬಾರ್ದಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡಿ. ಈ ಬಾಯಿ ಕಡೆಗ ನೋಡು, ಇವಳು ನೋಡೋದಕ್ಕೆ ನನ್ನ ಹಾಗೆ ಇದ್ದಾಳಲ್ಲ, ಇವಳಿಗೆ ಕೈಗೊಂದು ಕೊಳಲನ್ನ ಕೊಟ್ಟಿ ಇಲ್ಲಿ ನವಿಲ್ಗರಿಯನ್ನ ಇಟ್ಟರೆ ಆಗಿ ಹೋಯ್ತು. ಮಧ್ಯದಲ್ಲಿ ನಿಲ್ಲಿಸಿ ಸುತ್ತಲೂ ನನ್ನ ಭಜನೆಯನ್ನ ಮಾಡ್ತಾರೆ. ಆದಷ್ಟು ಬೇಗ ಹೋಗಿ ಬಂದ್ಬಿಡ್ತೇನೆ. ಕೃಷ್ಣ, ಅಲ್ಲಿನ ಹುಡುಗಿಯರು ಬಹಳ ಜೋರಿದ್ದಾರಂತೆ. ಹೌದಾ? ನೀನು ಅಲ್ಲೇ ಉಳಿದು ಬಿಟ್ರೆ ನೀವೆಲ್ಲ ಪಾಪದವರು ಹಾಗಾದ್ರೆ? ಹೌದಪ್ಪ. ಸರಿ, ಅಲ್ಲೇ ಉಳಿಯುವುದಿಲ್ಲ. ಆದಷ್ಟು ಬೇಗ ಬರ್ತೀನಿ. ಮರೆಯಬಾರದು. ಆಗಬಹುದು. ಬನ್ನಿ, ಹೀಗೆ ಬನ್ನಿ. Yeah.
ಆಗಿಂದ ನಾವು ಅವಸರಾಗಿದ್ದೇವೆ. ಅರಸರಿಗೂ ನಮಗೂ ಹೆಚ್ಚಿನ ವ್ಯತ್ಯಾಸವಿಲ್ಲ. ಅರಸ ಎಷ್ಟು ಅಕ್ಷರ? 3 ಅಕ್ಷರ. ಅಗತ್ಯ ಎಷ್ಟು ಅಕ್ಷರ? 3 ಅಕ್ಷರ. ನಾವೇನ್ ಕಡಿಮೆ? ರಾಜ ಎಷ್ಟು ಅಕ್ಷರ? 2 ಅಕ್ಷರ. ರಾಜಪ್ಪ ಎಷ್ಟು ಅಕ್ಷರ? 3 ಅಕ್ಷರ. ಆ ಲೆಕ್ಕದಲ್ಲಿ ನಾವೇ ಹೆಚ್ಚು. ಅರಸರು ವಾಸಿಸುವ ಸ್ಥಳದ ಹೆಸರೇನು? ಅರಮನೆ. ನಮಗೂ ಉಂಟು ಸ್ವಾಮಿ ಅರೆಮನೆ. ನಾವು ಸೂರ್ಯಚಂದ್ರರು ನಮ್ಮ ಮನೆ ಒಳಗಡೆನೇ ಬರ್ತಾರೆ. ಯಾಕಂದ್ರೆ ಚಾವಣಿ ಇಲ್ಲ ಸ್ವಾಮಿ. ಅರಸರು ಕುಳಿತುಕೊಳ್ಳುವ ಸ್ಥಳದ ಹೆಸರೇನು? ಸಿಂಹಾಸನ. ನಾವು ಕುಳಿತುಕೊಳ್ಳುವ ಸ್ಥಳದ ಹೆಸರು ಶಿಲಾಸನ. ನಾವು ಬಟ್ಟೆ ಒಗೆಯುವುದು ಅದನ್ನ ಹಾಗೆ ಕುತ್ಕೊಳ್ಳುವುದು. ಅರಸರು ಮಲಗುವ ಕೋಣೆ ಹೆಸರೇನು? ಶಯ್ಯಾಗ್ರಹ. ನನಗೂ ಉಂಟು ಸ್ವಾಮಿ ಸೊಳ್ಳೆ ಗ್ರಹ. ಅರಸರಿಗೆ ಯಾವ ಬಲ? ಕತ್ತಿಯ ಬಲ. ನಮಗೂ ಉಂಟು ಸ್ವಾಮಿ ಕತ್ತೆಯ ಬಲ. ಇನ್ನು ಮಾತನಾಡುವುದಲ್ಲ, ಅರಸರ ಬಟ್ಟೆಯನ್ನು ಶುಚಿ ಮಾಡಬೇಕು. ಹೋಗಿ ಕೊಡುತ್ತೇವೆ. ಮಡಿವಾಳ ರಾಜ ರಾಜ ಕರೆ ಮಡಿವಾಳರೇ ಬಟ್ಟೆ ಒಗೆಯುವ. ಹಾ ಮೊದಲಿಂದ 2 ಶಬ್ದ ಸಾಕಷ್ಟು. ಅಲ್ಲ ಮಕ್ಕಳೇ, ಕಣ್ಕಾಣಿಸೋದಿಲ್ಲ. ಬಂದು ಬಂದು ನನ್ನನ್ನೇ ಹಾಕಿದ್ದೀರಾ. ಜಾತ್ರೆಗಾರ ಹೋಗಿ ಹಾಯ್. ನಾವು ಬೇಕಂತ ನಿನಗೆ ತಾಗಿಸಿದ್ದಲ್ಲ, ನೀನೇ ತಾಗಿಸಿಕೊಂಡದ್ದು. ಕಣ್ಮುಚ್ಕೊಂಡು ಹೋದ್ರೆ ಅದಾದ್ರೂ ಹಾಳು ಬಾವಿಗೆ ಬೀಳ್ತೀಯ ಅಷ್ಟೇ. ಅದಕ್ಕೆ ನನ್ನೂರಂತ ನಿಮ್ಮಿಂದೊಂದು ಉಪಕಾರವಾಗಬೇಕು. ಓ, ಅಲ್ಲಿ ಶುಚಿ ಮಾಡಿದ ಬಟ್ಟೆಗಳು ಕಾಣಿಸುತ್ತಿದೆಯಲ್ಲ, ಅದನ್ನ ನಮಗೆ ಕೊಡಿ. ಯಾಕೆ ಹೇಳಿದ್ರೆ ನೋಡಿ, ಇಲ್ಲಿ ನೋಡಿ, ನೋಡಿ ಅಲ್ಲಿ ದೂರ ಹೋಗುದು ಯಾಕೆ? ಮೂಸಿ ನೋಡಿ. ನಾವು ಮೂಸಿಯ ನೋಡಿ ಆಗ್ಲಿಂದ ವಾಸನೆ ಬರ್ತೀವಿ. ನೀವೇ ವಾಸನೆ? ಹೌದು, ಏನ್ ಮಾಡೋಣ, ಮಲಿನವಾಗಿದೆ ನಮ್ಮ ಬಟ್ಟೆ. ಅಲ್ಲ ಮಕ್ಕಳೇ, ನಿಮಗೆ ಕೆರೆ ಬಾವಿ ಹಳ್ಳ ನದಿ ಸಿಗಲಿಲ್ವಾ? ಅದೆಲ್ಲ ಸಿಕ್ಕಿತ್ತು, ನಿಂತರ ಬಟ್ಟೆ ಒಗೆಯುವ ಸಿಗಲಿಲ್ಲ. ನಾನು ರಾಜ ಕಂಸ
ಅಲ್ಲಲ್ಲ, ನಾನು ಕೃಷ್ಣ ಎನ್ನುವ ಹಾಗೆ. ನಾವಿರುವರು ಮಾವ ಕಂಸನ ಅಳಿಯಂದಿರು. ಈಗಿನ ಜನರೇ ಹಾಗೆ ಹೇಳುದು. ನಾ ಅಂತನ್ ಮಗ, ಇಂತನ್ ಮಗ, ಸಂತಲ್ ಮೆತ್ತೆ ಕಟ್ಟೋಳ್ ಮಗ. ಅಯ್ಯಯ್ಯೋ, ಇಲ್ಲೆಲ್ಲ ಅಷ್ಟೆಲ್ಲ ನಾವು ಸತ್ಯವನ್ನೇ ಹೇಳುತ್ತಾ ಇದ್ದೇವೆ. ಕೊಡುದಿಲ್ಲ, ಕೊಡಿ. ಕೊಡುವುದೇ ಇಲ್ಲ. ಒಳ್ಳೆ ಮಾತಿನ ಕೇಳ್ತಾ ಇದ್ದೇನೆ, ಕೊಡು. ಒಳ್ಳೆ ಮಾತಿನ ಹೇಳ್ತಾ ಇದ್ದೇನೆ, ಕೊಡುವುದಿಲ್ಲ. ಕೊಡು. ಕೊಡುವುದಿಲ್ಲ. ಕೊನೆ ಸಲ ಕೇಳ್ತಾ ಇದ್ದೇನೆ, ಕೊಡು. ಕೊನೆ ಸಲ ಹೇಳ್ತಾ ಇದ್ದೇನೆ, ಕೊಡುವುದಿಲ್ಲ. ಕೊಡುವುದಿಲ್ಲ. ಕೊಡುವುದೇ ಇಲ್ಲ. ಕೊಡುವುದೇ ಇಲ್ಲ. ಕೊಡುವುದೇ ಇಲ್ಲ. ಬೇಡ ಹೋಗ. ನೋಡಿ ಸ್ವಾಮಿ, ಇಷ್ಟೊತ್ತು ಬೋ 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 ಅಂತ ನಾಯಿಗಳು ಕೂಗ್ತಿದೆ. ಇಷ್ಟ ಈಗ ಬಾಲ ಮುಚ್ಕೊಂಡು ಸುಮ್ಮನಿದೆ. ಅದಕ್ಕೆ ಒಂದು ಕೈ ಬಲ ಇರಬೇಕು, ನನ್ನ ಬಾಯಿ ಬಲ. ಸಾಕ, ಎಷ್ಟು ಮಾತಾಡ್ತೀಯ? ಹೋಗು. ನನಗೆ ಗೊತ್ತು ಎಷ್ಟು ಮಾತಾಡ್ತೀಯ. ಆಯ್ತಾಯ್ತು, ಹೋಗು. ಸಾಕು ಸರ್ ಎಂತ ಮಾಡ್ತೀನಿ? ಏನಾಯ್ತು? ಉಪಕಾರ ಆಗ್ಬೇಕಿತ್ತಾ? ನಂದು ಸಹಾಯ ಬೇಕಿತ್ತಾ? ಏನಾಗ್ಬೇಕಾಗಿತ್ತು ರಚಕರೇ? ಹೋದವ್ರು ಹಾಗೆ ಮರಳಿ ಬಂದ್ರಲ್ಲ, ಬಟ್ಟೆ ಉಂಟಲ್ಲ? ಕಂಸ ಮಹಾರಾಜರ ಬಟ್ಟೆ ಅವ್ರ ಹತ್ರವೇ ಇರ್ಬೇಕು, ಗೊತ್ತಿಲ್ಲ. ಇದಾ ಬಟ್ಟೆಯ? ಬಟ್ಟೆ ಗಂಟು ಬೇಕಾದ್ರೆ ಕಾಲು ಹಿಡಿ. ಏನ್ ಪುಣ್ಯಾತ್ಮ, ನಿನ್ನ ಕಾಲ ಅಲ್ಲ ಮಾರಿಯ. ಬಾಯ್, ಬಟ್ಟೆ ಗಂಟು ಬೇಕಾ? ಬಾ, ಆಚೆ ಬಾ. ಈಗ ಇಷ್ಟೆಲ್ಲ ವಿಚಾರವು ಮಾವನಿಗೆ ತಿಳಿದಿರುತ್ತದೆ. ನೋಡೋಣ ಏನು ಮಾಡ್ತಾನೆ ನೋಡಿ ಏನೆಲ್ಲ ಅನ್ಯಾಯ ಮಾಡಿದ್ದಾರೆ. ಇರಲಿ, ಚಾಣೂರನ್ನು ಕರೆಸುತ್ತೇನೆ. ಚಾಣೂರ
ನಿಮಗೂ ಅವುಗಳ ಬುದ್ಧಿಯೇ ಬಂದ ಹಾಗಿದೆ. ಗೂಳಿಯ ಹಾಗೆ ನುಗ್ಗುತ್ತಿದ್ದೀರಲ್ಲ, ಪ್ರಾಣ ಭಯ ಇಲ್ವಾ? ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಹಿಂತಿರುಗಿ ಹೋದರೆ ಸರಿ, ನಿಮ್ಮ 64 ಹಲ್ಲುಗಳನ್ನು ಮುರಿದು ಬಿಡುತ್ತೇನೆ. ಪರಿಚಯ ಇರುವಂತೆ ಗೂಳಿಗಳಂತೆ ನುಗ್ಗಿ ನನ್ನ ಅಂಕವನ್ನ ಯಾರು ಕುಳಿತಿದ್ದೀರಾ? ಎಷ್ಟು ಸ್ವಲ್ಪ ಯಾರು ಮಾವ? ಒಂದು ಸಂಸ್ಕಾರ ಬೇಕು. ಮಾವನಲ್ಲಿ ಅಷ್ಟು ಸಲಿಗೆ ಇದ್ದರೆ ಮಾತ್ರ ಆಗ್ತದೆ. ಸಭೆ ನೋಡಿ.
ಚಿಂತನೆ ಮಾಡದೆ ನುಗ್ಗಿದ್ದೀರಾ. ಈ ಸಭೆಯನ್ನೊಮ್ಮೆ ನೋಡಿ. ಏನಾಗಿದೆ ಮಾವ? ಮೃತ ಜನರು, ಪರಿಜನರು, ಪುರಜನರು, ಹಿರಿಯರು, ವಿದ್ವಾಂಸರು ಮಾತ್ರವಲ್ಲ ನನ್ನ ಸಾಮಂತ ಅರಸರು ಇರ್ಲಿ ಮಾವ. ಮೊದಲಾದವರೆಲ್ಲ ಇರುವಾಗ ಹೌದು. ಮೊದಲು ಬಂದು ನನ್ನ ಪಾದಕ್ಕೆ ವಂದಿಸಬೇಕಾಗಿತ್ತು, ಸಭೆಗೆ ವಂದಿಸಬೇಕಾಗಿತ್ತು. ಆದರೆ ಮಾವ ಮಾತ್ರವಲ್ಲ ಬರುವಾಗ ಏನೆಲ್ಲ ಅನಾಹುತ ಮಾಡಿದ್ದೀರ ನೀವು. ನಾವೇನ್ ಮಾಡ್ಲಿಲ್ಲ ಮಾವ. ಏನ್ ಮಾಡ್ಲಿಲ್ಲ? ಏನ್ ಮಾಡ್ಲಿಲ್ಲ. ರಾಜನ ನನ್ನ ಯಾಕೆ ಕೊಂದ್ರಿ? ನಾವು ಕೊಂದದಲ್ಲ ಮಾವ. ಹ? ನಾವಲ್ಲ ಮಾವ. ಮತ್ತೆ ಅವನಾಗಿ ಸಾಯ್ತಾನ? ಅವರೇ ಸತ್ತದ್ದು. ಹೌದು ಹೌದು. ಕುಬ್ಜೆಯ ಟೊಂಕನ್ನ ಏಕೆ ತಿಂತಿದ್ರಿ? ನನಗೆ ನನ್ನ ಮೈಗೆ ತೈಲಾಭ್ಯಂಜನ ಮಾಡುವಂತ ಕುರೂಪಿ ಮುದುಕಿ ಅವಳನ್ನ ಯಾಕೆ ಸುಂದರಿಯನ್ನಾಗಿ ಸಂತೀರ? ಇಲ್ಲ ಮಾವಯ್ಯ. ಸತ್ಯವಾಗಿಯೂ ಗೊತ್ತಿಲ್ಲ ಮಾವ. ಮಾವಯ್ಯ ಹ? ನಾವು ಯಾರನ್ನು ಏನು ಮಾಡಿಲ್ಲ ಮಾವಯ್ಯ. ಆದ್ರೆ ನೀವ್ಯಾಕೆ ಸಿಟ್ಟು ಮಾಡ್ಕೊಂಡಿದ್ದೀರಿ? ಮಾತ್ರ ಮಗುಳ ಬೇಡ ಕಮಲೆ ಧ್ವಂಸ ಕಾರ್ಯಗಳನ್ನೆಲ್ಲ ಮಾಡಿದ್ದೀರಾ. ನಾನು ನಿಮ್ಮ ಉಪಚಾರಕ್ಕಾಗಿ ನೀವು ಹುಟ್ಟಿದಾಗ ಅನೇಕ ಸೇವಕರನ್ನು ನಿಮಗಾಗಿ ಕಳಿಸಿಕೊಟ್ಟೆ. ಹೌದೇ? ಶಕಟಾಸುರ ನಿಮ್ಗೆ ಬಂಡಿ ಆಟ ಆಡುವುದಕ್ಕೆ ಅವನನ್ನು ಕೊಂದ್ರಿ. ತೃಣಾವರ್ತ ಉಯ್ಯಾಲೆ ಅಂತ ನಿಮ್ಮನ್ನು ಎತ್ತಿ ಆಹಾರಿಸುವುದಕ್ಕಾಗಿ ಅವನನ್ನು ಕೊಂದ್ರಿ. ಮಾವ ಮಾವ ನಾವಲ್ಲ. ಹ. ಆದ್ರೆ ಇಲ್ಲಿ ಆಮೇಲೆ ಧೇನುಕ ಹೊಸು ತಂಡವನ್ನು ನಿನಗೆ ಕಳಿಸಿದೆ ಆಟ ಆಡ್ಲಿಕ್ಕೆ. ಅಘಾಸುರನ್ನು ಕಳಿಸಿದೆ. ಎಲ್ಲರನ್ನು ಕೊಂದ್ರಿ. ಹೋಗಲಿ ಸ್ತ್ರೀ ಹತ್ಯೆ ಮಾಡಿದ್ದೀರಾ. ಊತನಿ ಕರುಣಾಮಯಿ ಆಕೆ. ಹೌದು, ಆಕೆಯ ಸ್ತನಗಳಿಂದ ಬರುವಂತಹ ಅಮೃತ ಸಮಾನವಾದಂತಹ ಹಾಲು ದೇವನಂದಿನಿಯ ಹಾಲಿಗಿಂತಲೂ ಉತ್ಕೃಷ್ಟವಾದ ಅಮೂಲ್ಯವಾದಂತಹ ಕ್ಷೀರ. ನೀವಿಬ್ಬರು ಕುಡಿದು ನನ್ನಾಗಿ ತಷ್ಟಪುಷ್ಟರಾಗಿ ಬೆಳೆಯಲಿ ಎನ್ನುವುದಾಗಿ ಕಳುಹಿಸಿಕೊಟ್ಟೆ. ಅವಳನ್ನ ಯಾಕೆ ಕೊಂದಿರಿ? ಜಗದ ಜನರ ಶಿಶುಗಳಿಗೆ ಅಗಟು ಮುಲೆಯೋ ಯಶೋಧ ತಾಯಿ
ಮಗುವನ್ನು ಎತ್ತಿಕೊಂಡಳು. ಹಾಲುಣಿಸುವುದಕ್ಕೆ ಆರಂಭಿಸಿದಳು. ಮಾವ, ಹಾಲು ಕುಡಿಯುವಾಗ ನನಗೊಂದು ಅಭ್ಯಾಸ ಮಾವ. ಕಣ್ಣು ಮುಚ್ಚಿಕೊಂಡೆ ಹಾಲು ಕುಡಿಯುವುದು ನಾನು. ಕಣ್ಣು ಮುಚ್ಚಿಕೊಂಡೆ ಹಾಲು ಕುಡಿಯುವುದು ಗೊತ್ತಾಯ್ತಾ? ಎಲ್ಲ ಮಕ್ಕಳು ಹಾಗೆ, ನೀನೇನು ಹೊಸಲ್ಲ. ಅದೇ ಹೇಳಿದ್ದು. ಹಾಗೆ ಕುಡಿತಾ ಇದ್ನ, ಒಮ್ಮೆಲೆ ಬಿಡು 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 ಎನ್ನುವ ಹಾಗೆ ಶಬ್ದ ಬಂತು ಮಾವ. ಕಣ್ಣು ಬಿಟ್ಟು ನೋಡ್ತೇನೆ, ಮಾವ ಸಾಯಲಿಲ್ಲ. ಅಲ್ಲ ಕೂತನೆ ಮಾವ. ಅವ್ನು ಹೇಗೆ ಸತ್ತೇನೋ ನಂಗೆ ಗೊತ್ತೇ ಇಲ್ಲ ಮಾವ. ನನ್ನ ಎಲ್ಲ ಪ್ರಶ್ನೆಗಳಿಗೂ ನಿಮ್ಮಲ್ಲಿ ಉತ್ತರ ಇದೆ. ಪ್ರಶ್ನೆ ಪತ್ರಿಕೆ ಸೋರಿ ಹೋಗಿದೆ. ತಯಾರಾಗಿ ಬಂದಿದ್ದೀರಾ ಗೊತ್ತು ನನಗೆ. ಯಾವ ಉತ್ತರ ಬೇಕಾಗಿಲ್ಲ. ಇದು ಇನ್ನು ಹೆಚ್ಚು ಸಮಯ ಇಲ್ಲ ನನಗೆ. ಏನ್ ಮಾಡ್ತೇನೆ ಗೊತ್ತಾ? ಕಾರಾಗೃಹದಲ್ಲಿ ವಸುದೇವ ದೇವಕಿಯರನ್ನ ಹೂಳವಾದಂತಹ ಸರಪಳಿಗಳಿಂದ ಬಂಧಿಸಿದಂತೆ ನಿಮ್ಮಿರುವರನ್ನು ಕಾರಾಗೃಹದಲ್ಲಿ ಬಂಧಿಸಿರುತ್ತೇನೆ. ಕತ್ತಲ ಕೂಪದಲ್ಲಿ ಕೊಳೆಯುತ್ತಾ ಬಿದ್ದಿರಿ ನೀವು. ಯದುಕುಲ ನಂದನ ಮಾದಲ ಮಧುಸೂದನ